ಹರಿ ಓಂ. 6ನೇ ಅಧ್ಯಾಯದ 21ನೇ ಶ್ಲೋಕ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಸುಖಂ ಆತ್ಯಂತಿಕಂ ಯತ್ ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚ ಏವ ಅಯಂ ಸ್ಥಿತಃ ಚಲತಿ ಅತೀಂದ್ರಿಯಂ. ಆತ್ಯಂತಿಕಂ ಸುಖಂ, ಆತ್ಯಂತಿಕ ಸುಖ ಅಂದ್ರೆ ಮೋಕ್ಷ ಸುಖ ಅಂತ ಅರ್ಥ. ಅಂದ್ರೆ ಸುಖದ ತುತ್ತ ತುದಿ ಅಂತ ಅರ್ಥ. ಆತ್ಯಂತಿಕಂ ಸುಖಂ ಯತ್ ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ಅಂದ್ರೆ ಯಾವುದು ಆತ್ಯಂತಿಕವಾದ ಸುಖ ಇದೆ ಅಂದ್ರೆ ಮೋಕ್ಷ ಸುಖ, ಅತ್ಯಂತ ಸುಖ. ಆತ್ಯಂತಿಕ ಸುಖ ಶಬ್ದಕ್ಕೆ ಅರ್ಥ ಏನು? ಅತಿ ಉತ್ಕೃಷ್ಟವಾದ ಆ ಸುಖದ ಮುಂದೆ ಮತ್ಯಾವ ಸುಖವೂ ಇಲ್ಲ. ದೇವರನ್ನ ನಾವು ಕಾಣ್ತೀವಲ್ಲ, ದೇವರನ್ನ ಕಾಣೋದ್ರಿಂದ ಆಗುವಂತ ಸುಖ ಮತ್ತು ದೇವರನ್ನ ಕಂಡದ್ರಿಂದ ಸಿಗುವಂತ ಫಲ ಯಾವುದು? ಮೋಕ್ಷ ಫಲ. ಅದು ನಾವು ಕೇವಲ ನಮ್ಮ ಬಾಯಿಯಿಂದ ಹೇಳಿ ಮುಗಿಯೋದಿಲ್ಲ. ಅದು ಅತೀಂದ್ರಿಯ. ಅದು ಅತೀಂದ್ರಿಯ ಅಂತ ಹೇಳಿದ್ರೆ, ಈಗ ನೋಡಿ, ನಮ್ಮ ಮುಂದೆನೆ ಎಷ್ಟೋ ಪರಮಾಣುಗಳಿದ್ದಾವೆ, ನಾವು ನೋಡಕ್ಕಾಗತ್ತಾ? ಇಲ್ಲ. ಪರಮಾಣು ಅತೀಂದ್ರಿಯ. ಪರಮಾಣು ವಿರೋಧ ಹೌದಾದ್ರೂ ಕೂಡ ಪರಮಾಣುವನ್ನ ನೋಡ್ಲಿಕ್ಕಾಗಲ್ಲ. ಅಲ್ಲಿಗೆ ಇದ್ದದ್ದೆಲ್ಲವೂ ಕೂಡ ದೃಷ್ಟಿಗೋಚರವಲ್ಲ. ಹಾಗೆ ದೇವರನ್ನ ಕಾಣುವುದರಿಂದ ಸಿಗುವ ಸುಖ ಮತ್ತು ಆ ಸುಖದಿಂದ ಸಿಗುವಂತ ಮೋಕ್ಷ ಸುಖ ಅದೆಂಥದ್ದು ಅಂದ್ರೆ ಅದು ಅತೀಂದ್ರಿಯವಾದದ್ದು. ಅತೀಂದ್ರಿಯ ಅಂತ ಹೇಳಿದ್ರೆ ನಮ್ಮ ಈ ಪ್ರಾಕೃತವಾದ ಕಣ್ಣಿನಿಂದ ನೋಡ್ಲಿಕ್ಕಾಗಲ್ಲ. ಆ ಸುಖದ ಬಗ್ಗೆ ಪ್ರಾಕೃತವಾದ ಕಿವಿಯಿಂದ ಕೇಳ್ಕೊಂಡು ತಿಳ್ಕೊಳ್ಳಿಕ್ಕಾಗಲ್ಲ. ಪ್ರಾಕೃತವಾದ ನಾಲಿಗೆಯಿಂದ ರುಚಿ ನೋಡ್ಲಿಕ್ಕಾಗೋದಿಲ್ಲ. ಪ್ರಾಕೃತವಾದ ಚರ್ಮದಿಂದ ಆ ಸುಖವನ್ನು ಅನುಭವಿಸ್ಲಿಕ್ಕೆ ಆಗೋದಿಲ್ಲ. ಪ್ರಾಕೃತವಾದ ಮೂಗಿಗೆ ಆ ಅಪ್ರಾಕೃತ ಸುಖದ ಗಂಧ ಗೊತ್ತಾಗೋದಿಲ್ಲ. ಇದು ನಮಗೆ ಅನುಭವಕ್ಕೆ ಬರತಕ್ಕಂಥದ್ದು ವಿಚಾರ. ಯಾವುದೇ ಒಂದು ವಸ್ತು ಆಗಲಿ, ಅದರ ಬಗ್ಗೆ ನೀವು ಗಂಟೆಗಟ್ಲೆ ತಿಳ್ಕೊಳ್ಳಿ. ಅದರ ಬಗ್ಗೆ ಪಿಕ್ಚರ್ ನೋಡ್ತಿರೋ, ಅದರ ಬಗ್ಗೆ ಉಪನ್ಯಾಸ ಮಾಡ್ತಿರೋ, ಉಪನ್ಯಾಸ ಕೇಳ್ತಿರೋ, ಏನ್ ಬೇಕಾದ್ರೂ ಮಾಡಿ, ಅದರ ಅನುಭವ ನಿಮಗಾಗಬೇಕು ಅಂದ್ರೆ ನೀವು ಸಾಕ್ಷಾತ್ ಅದನ್ನು ಕುಡಿಬೇಕು, ತಿನ್ನಬೇಕು, ಮುಟ್ಟಬೇಕು, ಏನೋ ಆಗ್ಬೇಕು. ಅಂತೂ ನಮಗೆ ಪರ್ಸನಲಿ ಅಟ್ಯಾಚ್ಮೆಂಟ್ ಬಂದ್ರೆ ಮಾತ್ರ ಅದರಲ್ಲಿರತಕ್ಕಂಥ ಗುಣದೋಷಗಳನ್ನು ಗೊತ್ತಾಗತ್ತೆ. ಇಲ್ಲದೆ ಹೋದ್ರೆ ಎಷ್ಟೇ ಹೇಳಿದ್ರು ನಮ್ಮ ಅನುಭವಕ್ಕಂತೂ ಬರೋದಿಲ್ಲ ಅಲ್ವಾ? ಈಗ ಒಂದು ಉದಾಹರಣೆ, ಯಾರ ಕಾಫಿನೇ ಕುಡಿಯೋದಿಲ್ಲ, ಅವನ ಮುಂದೆ ಕೂತ್ಕೊಂಡು ನೀವು ಕಾಫಿ ಬಗ್ಗೆ ಒಂದು ದಿವಸ ಉಪನ್ಯಾಸ ಮಾಡಿ, 1 ಗಂಟೆ ಉಪನ್ಯಾಸ ಮಾಡಿ, 1 ವಾರ ಉಪನ್ಯಾಸ ಮಾಡಿ, ಅವನಿಗೆ ಕಾಫಿ ರುಚಿ ಗೊತ್ತಾಗೋದಿಲ್ಲ. ಎಂತ ಬೇಕಾದ್ರೂ ಹೇಳಬಹುದು ಹೊರತು ಅವನಿಗೆ ಅದ್ರ ಗೊತ್ತಾಗೋದಿಲ್ಲ. ಅವನಿಗೆ ಗೊತ್ತಾಗಬೇಕಾದ್ರೆ ಅವನು ಕುಡಿಬೇಕು ಕಾಫಿನ, ಆಗ ಅವನಿಗೆ ಕಾಫಿ ರುಚಿ ಗೊತ್ತಾಗತ್ತೆ. ಹೀಗೆ ಎಲ್ಲವೂ ಅಷ್ಟೇ. ಹೀಗೆ ಆ ಪರಮಾತ್ಮನನ್ನ ಕಾಣುವುದು, ಆ ಪರಮಾತ್ಮನನ್ನ ಕಾಣುವುದರಿಂದ ಸಿಗುವಂತ ಒಂದು ಆನಂದ ಅಂತ ಏನಿದೆ ಅದು ಅತೀಂದ್ರಿಯವಾದದ್ದು. ಅತೀಂದ್ರಿಯ ಅಂದ್ರೆ ನಮ್ಮ ಬಾಹ್ಯ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದಲ್ಲ. ಇವರೆಲ್ಲರೂ ಈಗ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ಮೋಕ್ಷದ ಅಧಿಪತಿ. ಅವನು ಮೋಕ್ಷದ ಬಗ್ಗೆ ತನ್ನ ಬಗ್ಗೆ ಹೇಳಬಹುದು. ಭಗವಂತನ ದರ್ಶನವನ್ನ ಮಾಡಿರ್ತಕ್ಕಂಥ ಆಚಾರ್ಯ ಮಧ್ವರು, ಜಯತಿ ರಸರಾಜರು, ರಾಘವೇಂದ್ರ ಸ್ವಾಮಿಗಳು, ಇಂಥವರೆಲ್ಲರೂ ಕೂಡ ದೇವರ ಬಗ್ಗೆ ಹೇಳಬಹುದು. ಅದು ಅವರ ಅನುಭವ ಹೊರತು, ಅವರ ಅನುಭವ ಹೀಗೆ ಅಂತ ನಾವು ತಿಳ್ಕೊಳ್ಬಹುದು ಹೊರತು, ನಮಗೆ ಆ ಒಂದು ಹಿತ ಅನುಭವ, ಆ ಒಂದು ಸುಖಾನುಭವ ಆಗಬೇಕು ಅಂದ್ರೆ ನಾವು ಕಾಣಬೇಕು ಅಂದ್ರೆ ನಮ್ಮ ಪ್ರಾಕೃತ ಇಂದ್ರಿಯಗಳಿಗೆ ಭಗವಂತ ಗೋಚರ ಆಗುವವನಲ್ಲ. ಅವನು ಅತೀಂದ್ರಿಯನಾದವನು ಅಂದ್ರೆ ಒಳಗಿನ ಸ್ವರೂಪೇಂದ್ರಿಯಕ್ಕೆ ಗೋಚರನಾಗ್ತಕ್ಕಂಥವನು. ಈಗ ನೋಡಿ, ಅತೀಂದ್ರಿಯ ಅಂತ ಹೇಳಿದಕ್ಕೆ ಅರ್ಥ ಏನು? ಬಾಹ್ಯ ಇಂದ್ರಿಯಕ್ಕೆ ಭಗವಂತ ಗೋಚರ ಆಗೋದಿಲ್ಲ. ನಮ್ಮ ಸಾಮಾನ್ಯವಾದ ಈ ಕಣ್ಣು, ಕಿವಿ, ಮೂಗು, ಬಾಯಿಗಳ ಮೂಲಕವಾಗಿ ದೇವರನ್ನ ಕಾಣ್ಲಿಕ್ಕಾಗೋದಿಲ್ಲ. ಹಾಗಾಗಿ ದೇವರನ್ನು ಯಾವುದರಿಂದ ಕಾಣಬಹುದು? ಸ್ವರೂಪೇಂದ್ರಿಯದಿಂದ. ಸ್ವರೂಪೇಂದ್ರಿಯ ಅಂದ್ರೆ ಸಾಕ್ಷಿ, ಅದನ್ನೇ ಆತ್ಮ ಅಂತ ಕರೆಯೋದು. ಅದು ಅಪ್ರಾಕೃತವಾದದ್ದು, ಅದರಿಂದ ಮಾತ್ರ ದೇವರನ್ನು ನೋಡ್ಬೋದು. ಹಾಗಾಗಿ ಹಿಂದಿನ ಶ್ಲೋಕದಲ್ಲಿ ಆತ್ಮನ ಅಂತ ಬಂತಲ್ಲ, ಆತ್ಮನ ಅಂತ ಬಂದಿದ್ದಕ್ಕೆ ನಾವು 3 ಅರ್ಥ ಮಾಡಿದ್ವಿ. 3ರಲ್ಲಿ ಒಂದರ್ಥ ಸ್ವರೂಪೇಂದ್ರಿಯದಿಂದ ಪರಮಾತ್ಮನನ್ನ ನೋಡುವುದು, ಸ್ವರೂಪೇಂದ್ರಿಯದಿಂದ ಅಂತ ಮಾಡಿದ್ವಿ. ಯಾಕೆ ಅರ್ಥ ಮಾಡಬೇಕು? ಯಾಕೆ ಅಂತ ಹೇಳಿದ್ರೆ ಪರಮಾತ್ಮ ಪ್ರಾಕೃತ ಇಂದ್ರಿಯಕ್ಕೆ ಗೋಚರ ಅಲ್ಲ. ಪ್ರಾಕೃತ ಇಂದ್ರಿಯಗಳಿಗೆ ಪರಮಾತ್ಮ ವಿಷಯವಲ್ಲವಾದದ್ದರಿಂದ ಪರಮಾತ್ಮನನ್ನ ಅಪ್ರಾಕೃತ ಇಂದ್ರಿಯದ ಮೂಲಕವಾಗಿ ನೋಡಬಹುದು. ಹೀಗೆ ಅತೀಂದ್ರಿಯ ಭಗವಂತ ಎಂಬುವನು ಈ ನಮ್ಮ ಬಾಹ್ಯ ಇಂದ್ರಿಯಗಳಿಗೆ ವಿಷಯನಾದವನಲ್ಲ. ಮತ್ತು ಹಾಗಾದ್ರೆ ದೇವರು ಅತೀಂದ್ರಿಯ ಅಂತ ಆದ್ಮೇಲೆ ಅವನು ನೋಡು ಪ್ರಯತ್ನ ಯಾಕೆ ಮಾಡಬೇಕು? ಯಾವುದು ನಮ್ಮ ಕೈಗೆ ಎಟಕತ್ತೋ ಅದನ್ನ ಹಿಡಿಯುವ ಪ್ರಯತ್ನ ಮಾಡಬಹುದು.
ಯಾವುದು ಕಾಣುತ್ತೋ ಅದನ್ನು ಕಾಣೋ ಪ್ರಯತ್ನ ಮಾಡಬಹುದು. ದೇವರು ಅತೀಂದ್ರಿಯ ಅಂತ ಆದ್ಮೇಲೆ ಅವನು ನೋಡೋ ಪ್ರಯತ್ನ ಯಾಕೆ ಬೇಕು ಅಂತ ಹೇಳಿದ್ರೆ, ಅತೀಂದ್ರಿಯ ಅಂದ ಮಾತ್ರಕ್ಕೆ ಇಂದ್ರಿಯಕ್ಕೆ ಅರ್ಥ ಹೊರತು ದೇವರ ಅರ್ಥ ಅಲ್ಲ. ದೇವರನ್ನ ನಾವು ನೋಡಬಹುದು, ದೇವರನ್ನ ನಾವು ತಿಳಿಬಹುದು, ಅದೇ ರೀತಿ ಬುದ್ಧಿಗೆ ಸಾಧ್ಯ. ಅಂದ್ರೆ ಅಪ್ರಾಕೃತವಾದ ಜ್ಞಾನ ಇದೆಯಲ್ಲ, ನಮ್ಮ ಅಪ್ರಾಕೃತವಾದ ಜ್ಞಾನಕ್ಕೆ ಭಗವಂತ ಗೋಚರ ದೇವರನ್ನು ನೋಡಬಹುದು. ಭಗವಂತ ನನ್ನ ಕಂಡವನು, ಅವನು ಸುಖವು ಬೇಕು. ಸುಖ ಇದು ಅತ್ಯಂತ ಉತ್ಕೃಷ್ಟವಾದ ಸುಖವನ್ನು ಪಡಿತಾನೆ. ಅದಕ್ಕೆ ಸ್ವರೂಪ ಅಂತ ಸ್ವರೂಪಾನಂದವನ್ನು ಪಡಿತಾನೆ. ಸ್ವರೂಪಾನಂದ ತನ್ನ ಸ್ವರೂಪ ಏನು? ಅಪ್ರಾಕೃತ ಸ್ವರೂಪ, ಪ್ರಾಕೃತ ಸ್ವರೂಪ ಅಲ್ಲ ಜೀವನದ್ದು. ಅಂತ ಸ್ವರೂಪದ ಆನಂದವನ್ನು ಪಡಿತಾನೆ. ಪಡೆದು ಸ್ಥಿತ ಅಯಂ ತತ್ವತಃ ಇವನ ಚಲತಿ. ಯಾವ ಒಂದು ಸ್ವರೂಪಾನಂದ ದೇವರನ್ನ ಕಾಣುವುದರಿಂದ, ನಿರಂತರವಾಗಿ ದೇವರನ್ನ ಕಾಣುವುದರಿಂದ ಒಂದು ಆನಂದ ಆಗಿದೆ, ಆ ಆನಂದದಲ್ಲೇ ಶಾಶ್ವತವಾಗಿ ನೆಲೆ ನಿಂತು ಬಿಡ್ತಾನೆ. ನೆಲೆ ನಿಂತು ಬಿಟ್ಟು ತತ್ವತಃ ನೈವ ಚಲತಿ, ಅಂದ್ರೆ ತತ್ವತಃ ವಾಸ್ತವಿಕವಾಗಿ ಶಾಶ್ವತವಾಗಿ, ಅಂದ್ರೆ ಭಗವಂತನ ಒಂದು ದಿವ್ಯ ರೂಪದಿಂದ ತತ್ವ. ತತ್ವ ಅಂದ್ರೆ ಯಾರು? ಭಗವತ್ ತತ್ವ, ದೇವರೇ ಒಂದು ನಿಜವಾದ ಸತ್ಯ, ಅತಿ ಉತ್ಕೃಷ್ಟವಾಗಿರ್ತಕ್ಕಂಥ ಸತ್ಯ, ಬಹಳ ಎತ್ತರದ ಸತ್ಯ ಅಂದ್ರೆ ಯಾರು? ಭಗವಂತ. ನಾವು ಯಾರನ್ನ ಕಂಡದ್ದು? ಜ್ಞಾನದ ಮೂಲಕವಾಗಿ ದೇವರನ್ನ ಕಂಡದ್ದು. ಹೀಗೆ ದೇವರ ಬಗ್ಗೆ ನಮಗೆ ಒಂದು ತತ್ವಜ್ಞಾನ ಬಂತು, ದೇವರ ಬಗ್ಗೆ ಒಂದು ಅರಿವು ಬಂತು, ಎಚ್ಚರಿಕೆ ಬಂತು. ಆ ದೇವರನ್ನ ಕಾಣುವ ಪ್ರಯತ್ನದಲ್ಲಿದ್ದವನು ಮತ್ತೆಂದೆಂದೂ ಕೂಡ ನೈವ ಚಲತಿ, ಸಾಕಪ್ಪ, ಈಗ ಎಂತ ರುಚಿಯಾದ ಊಟ ಅಂತಿದ್ರು ಕೂಡ ಸಾಕಪ್ಪ ಅಂತ ಊಟ ಬಿಟ್ಟಿದ್ದು ಹೋಗ್ತೀವಿ. ಹಾಗೆ ಯಾವುದೇ ಸುಖ ಸಾಮಗ್ರಿಗಳಾದ್ರೂ ಕೂಡ ಅದು ಒಂದು ಹಂತದವರೆಗೆ, ಕ್ರಮೇಣ ಏನಾಗತ್ತೆ, ಅದೇ ವಸ್ತುವನ್ನ ಅದೇ ವ್ಯಕ್ತಿಯನ್ನ ನಾವು ನಮ್ಮ ಜೊತೆಯಲ್ಲಿ ಇಟ್ಕೊಂಡು ಅದರ ಬಗ್ಗೆ ಸಾಕಪ್ಪ ಬೇಡ ಅನ್ನೋ ಭಾವನೆ ಬರುತ್ತೋ ಇಲ್ವೋ, ಅಥವಾ ಈಗ ಸಾಕು ಅನ್ನೋ ಭಾವನೆ ಬರುತ್ತೆ. ಅಂದ್ರೆ ದೇವರ ಬಗ್ಗೆ ಆ ತರ ಎಷ್ಟೇ ಭಗವಂತನನ್ನ ಕಂಡ್ರು, ಎಷ್ಟೇ ಭಗವಂತನನ್ನ ಕಂಡ ಸುಖವನ್ನ ಅನುಭವಿಸಿದ್ರು ಕೂಡ ಆ ಸುಖ ನನಗೆ ಸಾಕು ಎಂಬುದಾಗಿ ಅನಿಸೋದೇ ಇಲ್ಲ. ಹಾಗಾಗಿ ನೈವ ಚಲತಿ, ದೇವರನ್ನ ಒಮ್ಮೆ ಕಾಣ್ಲಿಕ್ಕೆ ಶುರು ಮಾಡದ ಅಂತ ಆದ್ರೆ ದೃಷ್ಟಿಯನ್ನ ಬೇರೆ ಕಡೆ ಹಾಯಿಸೋದೇ ಇಲ್ಲ. ತಮ್ಮ ತಲೆಯಲ್ಲಿ ಬೇರೆ ಬಗ್ಗೆ ಜ್ಞಾನ ಬರೋದೇ ಇಲ್ಲ. ಆ ಅಪ್ರಾಕೃತನಾದ ಭಗವಂತನನ್ನ ಕಾಣುವುದರಲ್ಲೇ ನಿರಂತರವಾಗಿ ಮನಸ್ಸು ಕೇಂದ್ರೀಕೃತವಾಗಿರುತ್ತದೆ. ಹಾಗಾಗಿ ಯತ್ರ ಯಾವ ಸ್ಥಿತಿಯಲ್ಲಿ, ಯತು ತತು ಯಾವ ಅಲೌಕಿಕವಾದ, ಎತ್ತತ್ ಎತ್ತಂದ್ರೆ ಯಾವ, ತತ್ ಅಂದ್ರೆ ಅದು, ಅದು ಅಂದ್ರೆ ಇದು, ಅದೆಂತದ್ದು ಭಗವಂತ, ಎಂತೂ ಭಗವಂತನನ್ನ ಕಾಣುವ ಸುಖ ಅಂದ್ರೆ ಅಲೌಕಿಕ ಸುಖ. ಯಾವ ಅಲೌಕಿಕವಾದ, ಆತ್ಯಂತಿಕಂ ಬಹಳ ಉತ್ಕೃಷ್ಟವಾದ, ಸುಖದ ತುತ್ತ ತುದಿಯಾದ, ಅತೀಂದ್ರಿಯಂ ಅತೀಂದ್ರಿಯ ಅಂದ್ರೆ ಬಾಹ್ಯ ಇಂದ್ರಿಯಗಳಿಗೆ, ಪ್ರಾಕೃತ ಇಂದ್ರಿಯಗಳಿಗೆ ಗೋಚರವಲ್ಲದ, ಬುದ್ಧಿಗ್ರಾಹ್ಯಂ ಅಪ್ರಾಕೃತ ಬುದ್ಧಿಗೆ ಗ್ರಾಹ್ಯವಾಗುವಂತಹ, ಅಪ್ರಾಕೃತ ಬುದ್ಧಿಯಿಂದಾಗಿ ನೋಡಬಹುದಾದಂತಹ ಸುಖಂ ಪರಮಾನಂದವನ್ನು ವೇತ್ತಿ ಅನುಭವಿಸುತ್ತಾನೋ, ಮತ್ತು ಯತ್ರ ಯಾವ ಒಂದು ಸಮಾಧಿ ಸ್ಥಿತಿಯಲ್ಲಿ ಇದ್ದವನಾಗಿ, ಸ್ಥಿತ ನೆಲೆಗೊಂಡವನಾಗಿ, ಅಯಂ ಈ ಸಾಧಕನು ತತ್ವತಃ ಭಗವಂತನ ದಿವ್ಯ ರೂಪದಿಂದ ನೈವ ಚಲತಿ ಬೇರೆ ಕಡೆಗೆ ಹೋಗಲಾರನು, ಬೇರೆ ಕಡೆಗೆ ಹೋಗೋದಿಲ್ಲ. ದೇವರನ್ನು ಒಮ್ಮೆ ಕಾಣ್ಲಿಕ್ಕೆ ಶುರು ಮಾಡದ ಅಂತಾದ್ರೆ ಅದನ್ನ ಬಿಟ್ಟು ಮತ್ತೇನನ್ನೂ ಕಾಣಬೇಕೆಂಬತಕ್ಕಂಥ ಭಾವನೆ ಆ ವ್ಯಕ್ತಿ ಬರೋದಿಲ್ಲ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ ವೇತ್ತಿ ಯತ್ರ ನ ಚೈವಾಯಂ ಸ್ಥಿತಶ್ಚಲತಿ ತತ್ವತಃ. ಅಂದ್ರೆ ದೇವರನ್ನ ಕಾಣುವುದು ಅನ್ನೋದು ಬಹಳ ದೊಡ್ಡ ಸುಖ. ಆ ಸುಖದ ಮುಂದೆ ಮತ್ತೆಲ್ಲಾ ಸುಖಗಳು ಕೂಡ ಅತ್ಯಂತ ತುಚ್ಛವಾದದ್ದು, ಅತ್ಯಂತ ಅಲ್ಪವಾದದ್ದು ಅಂತ ಅಭಿಪ್ರಾಯ. ಈ ಕೃಷ್ಣಾರ್ಪಣ.